ಏಪ್ರಿಲ್ 30ನೇ ತಾರೀಕು ಬಿಡದಿ ಟೌನ್ಶಿಪ್ನ ರೈತ ವಿರೋಧಿ ಯೋಜನೆಗೆ ಸಂಪುಟ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದನ್ನ ಈಗಾಗಲೇ ಬೈರಮಂಗಲ ಕಂಚಕರ್ನಹಳ್ಳಿ ಭೂ ಹಿತರಕ್ಷಣಾ ಹೋರಾಟ ಸಮಿತಿ ಮತ್ತು ರಾಜ್ಯದ ಎಲ್ಲ ರೈತ ಸಂಘಟನೆಗಳು ಖಂಡಿಸಿದ್ದಾವೆ. ಆದರೆ ಅದರಲ್ಲಿ ಎಚ್.ಕೆ. ಪಾಟೀಲ್ ಅವರು, ಒಬ್ಬ ಹಿರಿಯ ಸಚಿವರು, ಆ ತೀರ್ಮಾನವನ್ನು ವಿವರಿಸುವಾಗ ಈ ಭೂ ಸ್ವಾಧೀನಕ್ಕೆ ಎಲ್ಲ ರೈತರು ಒಪ್ಪಿದ್ದಾರೆ ಅಂತ ಒಂದು ಹಸಿ ಸುಳ್ಳನ್ನು ಹೇಳಿದ್ದಾರೆ. ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ ದಿನನೇ ಸುಮಾರು 3,500ಕ್ಕೂ ಹೆಚ್ಚು ರೈತ ಕುಟುಂಬಗಳು ಲಿಖಿತವಾಗಿ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಈ ಎಲ್ಲ ಯಾವ ರೈತನಿಗೂ ಒಂದು ಕನಿಷ್ಠ ಉತ್ತರ ಕೊಡ್ತಕ್ಕಂಥ ಸೌಜನ್ಯವನ್ನು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಲಿ, ನಗರಾಭಿವೃದ್ಧಿ ಪ್ರಾಧಿಕಾರ ಆಗಲಿ, ಭೂ ಸ್ವಾಧೀನದ ಅಧಿಕಾರಿಗಳಾಗಲಿ ಮಾಡಿಲ್ಲ. ಸುಮಾರು 14 ತಿಂಗಳಿಂದ ಎಲ್ಲ ರೀತಿಯ ಎಲ್ಲ ಹಂತದ ಹೋರಾಟಗಳನ್ನ ಈ ರೈತರು ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಇದೆಲ್ಲವನ್ನು ಕೂಡ ನಿರ್ಲಕ್ಷಿಸಿ ರೈತರು ಒಪ್ಪಿದ್ದಾರೆ ಅಂತಕ್ಕಂಥದ್ದು ಹಸಿ ಸುಳ್ಳನ್ನ ಹಿರಿಯ ಸಚಿವರ ಮೂಲಕ ರಾಜ್ಯ ಸರ್ಕಾರ ಹೇಳಿಸಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಮತ್ತು ಜನತೆಗೆ ಮಾಡಿರ್ತಕ್ಕಂಥ ಅಪಮಾನ. ಇದೊಂದು ಪ್ರಜಾಪ್ರಭುತ್ವ ದೇಶ. ಮಾತೆತ್ತಿದ್ರೆ ರಾಹುಲ್ ಗಾಂಧಿ ಅವರು ಸಂವಿಧಾನದ ಪ್ರತಿ ಹಿಡ್ಕೊಂಡು ಮಾತಾಡ್ತಾರೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜೆಗಳ ಅಭಿಪ್ರಾಯದಂತೆ ನಡಿಬೇಕು. ಈ 14 ತಿಂಗಳಲ್ಲಿ, 1 ವರ್ಷದಲ್ಲಿ ಯಾವ ರೈತರ ಜೊತೆಯಲ್ಲೂ ಕೂಡ ಯಾರೊಬ್ಬರೂ ಸಮಾಲೋಚನೆ ಮಾಡಿಲ್ಲ. ಮಾಗಡಿ ಶಾಸಕರು ಸಮಾಲೋಚನೆ ಮಾಡಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಸಮಾಲೋಚನೆ ಮಾಡಿಲ್ಲ, ಜಿಲ್ಲಾಧಿಕಾರಿಗಳು ಈ ರೈತರ ಜೊತೆ ಸಭೆ ಮಾಡಲಿಲ್ಲ, ಉಪಮುಖ್ಯಮಂತ್ರಿಗಳಾಗಿರೋರು ಮತ್ತು ಇಲ್ಲಿ ಮುಖ್ಯಮಂತ್ರಿ ರೀತಿಯಲ್ಲಿ ಅಧಿಕಾರ ಮಾಡ್ತಾ ಇರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಸಭೆ ಮಾಡಿಲ್ಲ. ಮುಖ್ಯಮಂತ್ರಿಗಳು ಸಭೆ ಕರಿಬೇಕು ಅಂತೇಳಿ ಒತ್ತಾಯ ಮಾಡಿದ್ರು, ಅದನ್ನು ಕೂಡ ಸಭೆ ಮಾಡಿಲ್ಲ. ಈ ಕಾರಣಕ್ಕಾಗಿ ಏಪ್ರಿಲ್ 30ನೇ ತಾರೀಕು ಸುಳ್ಳು ಟಿಪ್ಪಣಿ ಮೇಲೆ ಸಂಪುಟ ಅನುಮೋದನೆ ಕೊಟ್ಟಿರುವುದನ್ನ ವಾಪಸ್ ಪಡಿಬೇಕು. ತಕ್ಷಣದಲ್ಲಿ ರೈತರ ಜೊತೆ ಸಮಾಲೋಚನೆ ಮಾಡಿ ಅಹವಾಲುಗಳನ್ನ ಕೇಳಬೇಕು, ಭೂ ಸ್ವಾಧೀನವನ್ನು ರದ್ದು ಮಾಡಬೇಕು ಅಂತೇಳಿ 10ನೇ ತಾರೀಕು ಬೈರಮಂಗಲ ವೃತ್ತದಲ್ಲಿ ಭೂ ಸ್ವಾಧೀನಕ್ಕೆ ಒಳಪಟ್ಟಿರುವ ಎಲ್ಲಾ ರೈತರು ಕೂಡ ಸಾಮೂಹಿಕವಾಗಿ ಒಂದು ಬೃಹತ್ ಬಲ ಪ್ರದರ್ಶನವನ್ನ ಮಾಡ್ತಾ ಇದ್ದೀವಿ. ನೀವು ಒಪ್ಪಿದ್ದಾರೆ ಅಂತಂದ್ರಲ್ಲ, ಆ ಜನ ಯಾರು ತೋರಿಸಿ ಇಲ್ಲಿ ಅಂತ ಸವಾಲನ್ನ ರಾಜ್ಯ ಸರ್ಕಾರಕ್ಕೆ ಆಗ್ತಕ್ಕಂಥ ಒಂದು ಬೃಹತ್ ಪ್ರತಿಭಟನಾ ಪ್ರದರ್ಶನ. ಸುಮಾರು 3,000ಕ್ಕೂ ಹೆಚ್ಚು ಕುಟುಂಬಗಳು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಅದು ಒಂದು ನಿರ್ಣಾಯಕವಾದಂಥ ಹೋರಾಟ. ಭಾನುವಾರ ದಿನ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಏನಂದ್ರೆ, ರೈತ ಕುಟುಂಬದಲ್ಲಿ ಕಾರ್ಮಿಕ ಮತ್ತು ವರ್ಕಿಂಗ್ ಕ್ಲಾಸ್ನ ಸದಸ್ಯರೇನಿದ್ದಾರೆ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸೋದಕ್ಕೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಅವತ್ತು ಭಾನುವಾರ ದಿನ ಹಮ್ಮಿಕೊಂಡಿದ್ದೀವಿ. ಆ ಸಭೆಗೆ ಸರ್ಕಾರದಿಂದ ಮಾತುಕತೆಯ ದಿನಾಂಕವನ್ನು ಅನೌನ್ಸ್ ಮಾಡಬೇಕು. ಸಂಪುಟ ಏನು ಸುಳ್ಳು ಟಿಪ್ಪಣಿ ಮೇಲೆ ಆಧರಿಸಿ ಮಾಡಿದಾರೋ ಅದನ್ನ ಪೂರ್ತಿಯಾಗಿ ವಾಪಸ್ ತಗೋಬೇಕು ಅಂತೇಳಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಆಲ್ ಇಂಡಿಯಾ ಕಿಸಾನ್ ಸಭಾದ ರಾಷ್ಟ್ರೀಯ ಸಹ ಕಾರ್ಯದರ್ಶಿ ಡಿ ರವೀಂದ್ರನ್ ಅವರು ಈ 25 ಗ್ರಾಮಗಳಲ್ಲಿ ಕಣ್ಣಾರೆ ನೋಡಿ ಇದೊಂದು ಅತ್ಯಂತ ಫಲವತ್ತಾದ ಕೃಷಿ ಭೂಮಿ, ಇದರಲ್ಲಿ ಒಂದು ಭೂ ಸ್ವಾಧೀನ ಮಾಡಬಾರ್ದು ಅಂತೇಳಿ ಬೆಂಬಲ ಕೊಟ್ಟು ಹೋಗಿದ್ದಾರೆ. ಅವರು ದೆಹಲಿಯ ಆಲ್ ಇಂಡಿಯಾ ಕಿಸಾನ್ ಸಭಾದ ಇನ್ನಿತರ ಪದಾಧಿಕಾರಿಗಳ ಜೊತೆ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾದ ಬೇರೆ ಬೇರೆ ನಾಯಕರುಗಳ ಜೊತೆ ಕೂಡ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ಭೂ ಸ್ವಾಧೀನವನ್ನ ನೀವು ಒಪ್ಪಿಗೆ ಕೊಡಬೇಡಿ, ಇದನ್ನ ವಿರೋಧ ಮಾಡಿ, ನಿಮ್ಮ ಜೊತೆ ಆಲ್ ಇಂಡಿಯಾ ಕಿಸಾನ್ ಸಭಾ ಸಂಪೂರ್ಣ ನಿಲ್ತದೆ ಅಂತ ಹೇಳಿ ಸ್ವತಃ ಅವರು ಬಿಡದಿ ಪ್ರದೇಶದ ಬೈರಮಂಗಲ ಧರಣಿ ಸ್ಥಳಕ್ಕೆ ಬಂದು ಬೆಂಬಲ ಕೊಟ್ಟು ಹೋಗಿದ್ದಾರೆ. ಆಲ್ ಇಂಡಿಯಾ ಕಿಸಾನ್ ಸಭಾದ ರಾಷ್ಟ್ರೀಯ ಸಹ ಕಾರ್ಯದರ್ಶಿ ಅವ್ರನ್ನು ಕೂಡ ಬೈರಮಂಗಲದ ಸರ್ಕಲ್ ನ ನಡೆಯುವ ಬೃಹತ್ ರೈತರ ಪ್ರತಿಭಟನೆಗೆ ನಾವು ಆಹ್ವಾನಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ಎಲ್ಲ ರೈತ ಮುಖಂಡರುಗಳು, ಸಂಯುಕ್ತ ಹೋರಾಟ ಕರ್ನಾಟಕದ ಎಲ್ಲ ರೈತ ಮುಖಂಡರುಗಳು, ಕಾರ್ಮಿಕ ಮುಖಂಡರುಗಳನ್ನು ಕೂಡ ಬೈರಮಂಗಲದ ಪ್ರತಿಭಟನೆ ಈಗಾಗಲೇ ಅವರು ಬೆಂಬಲ ಕೊಟ್ಟಿದ್ದಾರೆ ಮತ್ತು ಇದನ್ನು ಮುಖ್ಯಮಂತ್ರಿಗಳ ಜೊತೆ ಕೂಡ ಹಲವಾರು ಸಾರಿ ಈಗಾಗಲೇ ಮಾತಾಡಲಾಗಿದೆ. ಅವರೆಲ್ಲರನ್ನು ಕೂಡ ಆಹ್ವಾನಿಸಿದ್ದೀವಿ. ಬಡಗಲ್ಪುರ ನಾಗೇಂದ್ರ ಅವರು, ಚುಕ್ಕಿ ನಂಜುಂಡಸ್ವಾಮಿ ಅವರು, HR ಬಸವರಾಜಪ್ಪ ಅವರು, S ವರಲಕ್ಷ್ಮಿ ಅವರು, ಈ ರೀತಿ ಎಲ್ಲರನ್ನು ಕೂಡ ನಾವು ಆಹ್ವಾನಿಸಿದ್ದೀವಿ. ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ನಾಯಕರುಗಳು ಎಲ್ಲರನ್ನು ಕೂಡ, ವನ್ನೂರು ಪ್ರಕಾಶ್ ಅವರು ಎಲ್ಲರನ್ನು ಕೂಡ ಆಹ್ವಾನಿಸಿದ್ದೀವಿ. ಹಂಗಾಗಿ ಈ ಪ್ರತಿಭಟನೆ ಇದು ಕೇವಲ ಬಿಡದಿ ರೈತರ ಪ್ರತಿಭಟನೆಯಾಗಿ ಉಳಿಯಲ್ಲ. ಹೇಗೆ ದೇವನಹಳ್ಳಿಯ ಚನ್ನರಾಯಪಟ್ಟಣದಲ್ಲಿ ಅದೊಂದು ರಾಷ್ಟ್ರ ಮಟ್ಟದ ಪ್ರತಿಭಟನೆಯಾಗಿ ರೂಪ ತಳೆಯಿತೋ ಆ ರೀತಿ ಇದು ಕೂಡ ಒಂದು ರೂಪ ತಳೆಯುತ್ತೆ. ಹಂಗಾಗಿ
ಇದನ್ನ ಆ ರೀತಿ ಮಾಡೋದಕ್ಕೆ ಅವಕಾಶ ಕೊಡದೇನೆ ಆದಷ್ಟು ಬೇಗ ಈ ಅನ್ಯಾಯ ಮತ್ತು ಬಲವಂತದ ಭೂ ಸ್ವಾಧೀನವನ್ನು ರದ್ದು ಮಾಡಬೇಕು. ಬೆಂಗಳೂರು ಸುತ್ತ ಇರುವಂತ ಹಸಿರು ಪ್ರದೇಶವನ್ನ ರಕ್ಷಣೆ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಏನಾದ್ರೂ ಇವರು ಉದಾಸೀನ ಮಾಡಿದ್ರೆ, ನಿರ್ಲಕ್ಷ್ಯ ಮಾಡಿದ್ರೆ, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಯಾಕೆ ಅಷ್ಟೊಂದು ಮೊಂಡತನ ಮಾಡ್ತಾ ಇದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ಮಹಾಂತೇಶ್ ಅನ್ನುವಂತ ಒಬ್ಬ ಪತ್ರಕರ್ತರು, ಫೈಲ್ ಅನ್ನುವಂತ ಒಂದು ಫ್ರೀಲಾನ್ಸ್ ಜರ್ನಲಿಸ್ಟು ಬಹಳ ಎರಡು ಮುಖ್ಯವಾದಂತ ದಾಖಲೆಗಳನ್ನ ತೆಗೆದು ಇವತ್ತು ವಿವರವಾಗಿ ಬರೆದಿದ್ದಾರೆ. ಯಾವುದೇ ಆದಾಯ ಮೂಲಗಳೇ ಇಲ್ಲದೆ ಈ ಬಿಡದಿ ಟೌನ್ಶಿಪ್ ಅನ್ನ ಬಲವಂತವಾಗಿ ಸರ್ಕಾರಕ್ಕೂ ಹೊರೆಯಾಗುವಂತ ರೀತಿಯಲ್ಲಿ, ಸರ್ಕಾರಕ್ಕೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗದಿರೋ ರೀತಿಯಲ್ಲಿ, ಸರ್ಕಾರನೂ ಕೂಡ ಕಷ್ಟಕ್ಕೆ ಸಿಗಾಕೊಳ್ಳೋ ರೀತಿಯಲ್ಲಿ, ಜನರನ್ನ ದಿವಾಳಿ ಮಾಡುವಂತ ರೀತಿಯಲ್ಲಿ ಹೇರಿಕೆ ಮಾಡಲ್ಪಟ್ಟಿದೆ. ಯಾವುದೇ ಆದಾಯ ಮೂಲ ಇಲ್ದೇನೆ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಬಹಳ ವಿವರವಾಗಿ ತನಿಖಾ ವರದಿಯನ್ನು ಕೂಡ ಮಾಡಿದ್ದಾರೆ. ಮತ್ತು ಅದ ಮಾತ್ರ ಅಲ್ಲ, ಪರಿಸರ ಸಾಮಾಜಿಕ ಅಧ್ಯಯನದಿಂದ ಇದನ್ನ ಹೊರತುಪಡಿಸಿ ವಿನಾಯಿತಿ ಕೊಟ್ಟು ಕಾನೂನಲ್ಲಿ ಇಲ್ಲ ಅಂತ ಒಂದು ಅವಕಾಶವನ್ನ ಇವರು ಕಾನೂನು ಬಾಹಿರವಾಗಿ ಕೂಡ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಇದೊಂದು ಮಹಾ ಹಗರಣ, ಇದೊಂದು ಲೂಟಿ ಹಗರಣ. ಇದರಲ್ಲಿ ಇರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ದಂಧೆ ಅಲ್ಲದೆ ಇನ್ನೇನು ಅಲ್ಲ. ರಿಯಲ್ ಎಸ್ಟೇಟ್ ಮಾಫಿಯಾ ಒತ್ತಡಕ್ಕೆ ಸಿದ್ದರಾಮಯ್ಯ ಮಣಿಬಾರದು. ಈ ತಕ್ಷಣದಲ್ಲಿ ಸಂಪುಟ ಏನು ಅನುಮೋದನೆ ಕೊಟ್ಟಿದ್ದನ್ನ ವಾಪಸ್ ಪಡಿಬೇಕು. ಅಂತಿಮ ಅಧಿಸೂಚನೆ ಹೊರಡಿಸ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು. ಪ್ರಾಥಮಿಕ ಅಧಿಸೂಚನೆ ರದ್ದುಪಡಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. 10ನೇ ತಾರೀಕಿನ ಪ್ರತಿಭಟನೆ ಬಹಳ ದೊಡ್ಡ ನಿರ್ಣಾಯಕವಾದ ಪ್ರತಿಭಟನೆ. ಅದಕ್ಕೂ ಮಣಿಲಿಲ್ಲ ಅಂತಂದ್ರೆ ವಿಧಾನಸೌಧಕ್ಕೆ ಪಾದಯಾತ್ರೆ ಹೋಗ್ತೀವಿ. ಕೇವಲ ಬಿಡದಿ ರೈತರು ಮಾತ್ರ ಅಲ್ಲ, ಇಡೀ ರಾಜ್ಯದ ರೈತರನ್ನ ಬಿಡದಿ ರೈತರ ಪರವಾಗಿ ಪಾದಯಾತ್ರೆಗೆ ಅಣಿನಿರಿಸುವಂತ ಒಂದು ಸವಾಲನ್ನ ಇವತ್ತು ನಾವು ತಗೊಂಡಿದ್ದೀವಿ.